ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪ್ಯಾಟರ್ಲಿಸಮ್ಗೆ ಕೆಲವೊಂದು ಸ್ಪೆಸಿಮನ್ನ ನೋಡ್ಕೊಳ್ಳೋಣ. ಸೊ ಇದು ಫ್ರೀ ವಿಡಿಯೋ ಆಗಿರುತ್ತೆ ಮತ್ತು ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಕೆಲವೊಂದು ಸ್ಪೆಸಿಮನ್ನ ಎಕ್ಸಾಮಲ್ಲಿ ಕೇಳ್ಬೋದು. ಹಾಗಾಗಿ ಇವಾಗ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ಫಾರ್ಮೇಷನ್ ನಿಮಗೆ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇದೇ ಥರ ನಿಮಗೆ ಅಗ್ರಿಕಲ್ಚರ್ ಪ್ಯಾಟರ್ಲಿಸಮ್ ರಿಲೇಟೆಡ್ ಮತ್ತು KCET ನೀಟ್ ಕೌನ್ಸಿಲ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್, ಗೈಡೆನ್ಸ್ ಮತ್ತು ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡೋಕ್ಕೆ ನಿಮಗೆ ಲೆಸ್ ದನ್ 2 ಸೆಕೆಂಡ್ ಬೇಕಾಗ್ಬೋದು, ಬಟ್ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಹಾಗೆಯೇ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಪೆಸಿಮೆನ್ ಇರೋದು ಸ್ಟ್ರಾಬೆರಿ ಅಂತ, ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಅರಿಶಿಣ ಅಥವಾ ಟರ್ಮರಿಕ್ ಅಂತ. ಸೊ ಎರಡು ಹೆಸರನ್ನ ನೀವು ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದರೆ ಎಕ್ಸಾಮಲ್ಲಿ ನಿಮಗೆ ಒಂದು ಹೆಸರು ಮರೆತರೂ ಕೂಡ ಇನ್ನೊಂದು ಹೆಸರು ನೆನಪಿದ್ರೆ ಈಸಿಯಾಗಿ ನೀವು ಮಾರ್ಕ್ ಮಾಡಿ ಬರ್ಬೋದು. ಸೊ ಈ ಒಂದು ಸ್ಪೆಸಿಮೆನ್ ರಿಲೇಟೆಡ್ ನಿಮಗೆ ಈ ಪಾರ್ಟ್ ಕೂಡ ಇಡ್ಬೋದು, ಅಥವಾ ನಿಮಗೆ ಪೌಡರ್ ಫಾರ್ಮಲ್ಲಿ ಕೂಡ ಇಡ್ಬೋದು, ಅಥವಾ ಪ್ಲ್ಯಾಂಟ್ದು ಲೀವ್ಸ್ ಕೂಡ ಇಡ್ಬೋದು. ಸೊ ಎಲ್ಲವನ್ನು ನೀವು ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸ್ಪೆಸಿಮೆನ್ ಬರೋದು ಕ್ಯಾಬೇಜ್ ಅಥವಾ ಎಲೆಕೋಸು ಅಂತ. ನೆಕ್ಸ್ಟ್ ಬರೋದು ಕಾಲಿಫ್ಲವರ್ ಅಥವಾ ಹೂಕೋಸು ಹಂಗಂತ. ನೆಕ್ಸ್ಟ್ ಸ್ಯಾಫ್ರಾನ್ ಅಥವಾ ಕೇಸರಿ ಅಂತ. ಸೊ ಈ ಒಂದು ಪಾರ್ಟ್ನ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ಈ ಒಂದು ಆರೆಂಜ್ ಕಲರ್ ಇರೋದನ್ನು ಸ್ಯಾಫ್ರಾನ್ ಅಂತ ಕರೀತಾರೆ. ಬಟ್ ಫ್ಲವರ್ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಒಂದು ವೇಳೆ ನಿಮಗೆ ಎಕ್ಸಾಮಲ್ಲಿ ಇಟ್ಟರೆ ಈ ಒಂದು ಪಾರ್ಟ್ನ ಅಷ್ಟೇ ಇಡ್ತಾರೆ. ನೆಕ್ಸ್ಟ್ ಬರೋದು ಕಿವಿ ಫ್ರೂಟ್ ಅಂತ. ಸೊ ಇದು ಒಂಥರ ನೋಡೋಕ್ಕೆ ಸಪೋಟ ಥರನೇ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ನೀವು ಎರಡನ್ನ ಡಿಫ್ರೆನ್ಷಿಯೇಟ್ ಮಾಡಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬರೋದು ಆನಿಯನ್ ಅಥವಾ ಈರುಳ್ಳಿ ಅಂತ. ಸೊ ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಚಿಕ್ ಪೀ ಅಥವಾ ಕಡಲೆ ಅಂತ. ಇದರಲ್ಲಿ ನಿಮಗೆ ಈ ಥರ ಪಾಟ್ಸ್ ಕೂಡ ಇಡ್ಬೋದು, ಮತ್ತು ಕೆಲವೊಂದು ಸಲ ಡ್ರೈ ಆಗಿರುತ್ತಲ್ಲ, ಸೊ ಇದ್ರದ್ದು ಒಳಗಡೆ ಇರುವಂಥ ಕಾಳು ಕೂಡ ಇಡ್ಬೋದು, ಮತ್ತು ಕೆಲವೊಂದು ಸಲ ಸ್ಪ್ಲಿಟ್ ಆಗಿರುವಂಥ ಬೇಳೆ ಕೂಡ ಇಡ್ಬೋದು. ಕಡಲೆಬೇಳೆ ಅಂತ ಕರಿತೀವಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ಸೊ ಇದರಲ್ಲಿ ಕಡಲೆ ಬೇಳೆ ಆಗಿರ್ಬೋದು, ಕಡಲೆ ಕಾಳಾಗಿರ್ಬೋದು, ಮತ್ತು ಕಡಲೆ ಗಿಡ ಕೂಡ ಆಗಿರ್ಬೋದು. ಸೊ ಗಿಡ ಕೂಡ ನಿಮಗೆ ನೋಡೋಕ್ಕೆ ಯಾವ ಥರ ಕಾಣುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಹಾಗೆಯೇ ಇಲ್ಲಿ ಪಿಕ್ಚರಲ್ಲಿ ನಿಮಗೆ ಕಾಣ್ತಿದ್ದಲ್ಲ, ಸೊ ಆ ಥರ ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ನೆಕ್ಸ್ಟ್ ಬರೋದು ಕಾಟನ್ ಅಥವಾ ಹತ್ತಿ ಅಂತ. ಸೊ ಇದು ಏನೋ ವೈಟ್ ಪಾರ್ಟ್ ಏನೋ ನೋಡ್ತಾ ಇದ್ದಿರಲ್ಲ, ಸೊ ಅದನ್ನು ಕಾಟನ್ ಅಂತ ಕರೀತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಈ ಪಾರ್ಟ್ ಕೂಡ ಇಡ್ಬೋದು, ಅಂದರೆ ಕಾಟನ್ ಕೂಡ ಇಡ್ಬೋದು, ಕಾಟನ್ ಸೀಡ್ ಕೂಡ ಇಡ್ಬೋದು, ಮತ್ತು ಕಾಟನ್ ಲೀವ್ಸ್ ಕೂಡ ಇಡ್ಬೋದು. ನೆಕ್ಸ್ಟ್ ಬರೋದು ಬಾಜ್ರಾ ಅಥವಾ ಪರ್ಲ್ ಮಿಲೆಟ್ ಅಂತ ಇದನ್ನು ಕರೀತಾರೆ. ಕನ್ನಡದಲ್ಲಿ ಸಜ್ಜೆ ಅಂತ ಕರೀತಾರೆ. ಸೊ ಇದು ಇರೋದು ಸಜ್ಜೆ ತೇನೆ ಅಂತ, ಬಾಜ್ರಾ ಹೆಡ್ ಅಂತ ಇದನ್ನು ಕರೀತಾರೆ ಇಂಗ್ಲೀಷಲ್ಲಿ. ಸೊ ಸಜ್ಜೆ ತೇನೆ ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಇದು ಒಂಥರ ಡಿಫ್ರೆಂಟ್ ಇರುತ್ತೆ. ಸೊ ಈ ಥರ ಮತ್ತು ಬೇರೆ ಯಾವುದೂ ಸ್ಪೆಸಿಮೆನ್ ನಿಮಗೆ ಮ್ಯಾಕ್ಸಿಮಮ್ ಇರೋಲ್ಲ. ಸೊ ಹಾಗಾಗಿ ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಇದರಲ್ಲಿ ನಿಮಗೆ ಈ ಥರ ಬಾಜ್ರಾ ಹೆಡ್ ಕೂಡ ಇಡ್ಬೋದು, ಅಥವಾ ಬಾಜ್ರಾ ಗ್ರೇನ್ಸ್ ಇರುತ್ತಲ್ಲ, ಕಾಳು ಇರುತ್ತಲ್ಲ, ಸಜ್ಜೆ ಕಾಳು, ಸೊ ಅದನ್ನು ಕೂಡ ಇಡ್ಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದರದ್ದು ಎಲೆ ಕೂಡ ಇಡ್ಬೋದು. ಸೊ ಎಲ್ಲವೂ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ವೀಟ್ ಅಥವಾ ಗೋಧಿ ಅಂತ. ಸೊ ಇದರಲ್ಲೂ ಕೂಡ ಸೇಮ್ ಇರುತ್ತೆ. ಸೊ ಗೋಧಿ ಕಾಳು ಕೂಡ ಇಡ್ಬೋದು, ಮತ್ತು ಗೋಧಿ ಪ್ಲ್ಯಾಂಟ್ ಇರುತ್ತಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ವೀಟ್ ಪ್ಲ್ಯಾಂಟಲ್ಲಿ ನಿಮಗೆ ಈ ಥರ ಡ್ರೈ ಆಗಿದ್ದು ಕೂಡ ಇಡ್ಬೋದು, ಮತ್ತು ಹಸಿರಿದ್ದಾಗ ಯಾವ ಥರ ಕಾಣುತ್ತೆ ಅದನ್ನು ಕೂಡ ನಿಮಗೆ ಇಡ್ಬೋದು. ನೆಕ್ಸ್ಟ್ ಬರೋದು ಮೇಜ್ ಅಥವಾ ಮೆಕ್ಕೆಜೋಳ ಅಂತ. ಸೊ ಇದರಲ್ಲಿ ನಿಮಗೆ ಈ ಥರ ಕೂಡ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಇಡ್ಬೋದು, ಅಂದರೆ ಮೆಕ್ಕೆಜೋಳ ತೇನೆ ಇರುತ್ತಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ಸೊ ಇದನ್ನು ಇಂಗ್ಲೀಷಲ್ಲಿ ಮೇಜ್ ಕಾಬ್ ಅಂತ ಕರೀತಾರೆ. ಮತ್ತು ಹಾಗೆಯೇ ಇದರಲ್ಲಿ ನಿಮಗೆ ಸಿಂಗಲ್ ಗ್ರೇನ್ಸ್ ಇರ್ತಾವಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಜ್ದು ಪ್ಲ್ಯಾಂಟ್ದು ಲೀವ್ಸ್ ಇರುತ್ತಲ್ಲ, ಅದನ್ನು ಕೂಡ ಇಡೋದು ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಅಂತ. ಸೊ ಇದರಲ್ಲಿ ನಿಮಗೆ ಸನ್ಫ್ಲವರ್ ಹೆಡ್ ಕೂಡ ಇಡ್ಬೋದು, ಈ ಥರ ಸೀಡ್ ಏನೋ ಫಿಲ್ ಆಗಿರುತ್ತಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ಮತ್ತು ಸನ್ಫ್ಲವರ್ ಪ್ಲ್ಯಾಂಟ್ದು ಲೀವ್ಸ್ ಕೂಡ ಇಡ್ಬೋದು. ಮತ್ತು ಹಾಗೆಯೇ ಸಿಂಗಲ್ ಸೀಡ್ಸ್ ಇರ್ತಾವಲ್ಲ, ಸೊ ಸನ್ಫ್ಲವರ್ದು ಅದನ್ನು ಕೂಡ ಇಡ್ಬೋದು. ಸೊ ಒಂದು ಸ್ಪೆಸಿಮೆನ್ ರಿಲೇಟೆಡ್ ಏನೇನು ಪಾಸಿಬಿಲಿಟಿ ಇರುತ್ತಲ್ಲ, ಏನೇನು ಇಂಪಾರ್ಟೆಂಟ್ ಅದರ್ ಸ್ಪೆಸಿಮೆನ್ ಇರ್ತಾವಲ್ಲ, ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸಿಂಗಲ್ ಪಿಕ್ಚರ್ ಇದ್ದರೂ ಕೂಡ ಆ ಒಂದು ಸ್ಪೆಸಿಮೆನ್ ರಿಲೇಟೆಡ್ ಮತ್ತು ಬೇರೆ ಏನೇನು ಸ್ಪೆಸಿಮೆನ್ ಇರ್ತಾವಲ್ಲ, ಅದನ್ನು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಸಲ ನೋಡಿಕೊಂಡು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಯಾಕಂತ ಹೇಳಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್ ಬರೋದು ಪಿಜನ್ ಪಿ ಅಥವಾ ರೆಡ್ ಗ್ರಾಮ್ ಅಂತ. ಸೊ ಕನ್ನಡದಲ್ಲಿ ಇದನ್ನು ತೊಗರಿ ಅಂತ ಕರೀತಾರೆ. ಸೊ ಇದರಲ್ಲಿ ಕೂಡ ಈ ಒಂದು ಏನೋ ಪಾಟ್ಸ್ ಇರ್ತಾವಲ್ಲ, ಸೊ ಆ ಥರ ಕೂಡ ನಿಮಗೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಇಡ್ಬೋದು, ಅಥವಾ ಒಳಗಡೆ ಕಾಳು ಇರ್ತಾವಲ್ಲ, ತೊಗರಿ ಕಾಳು, ಸೊ ಅದನ್ನು ಕೂಡ ನಿಮಗೆ ಇಡ್ಬೋದು. ಮತ್ತು ಹಾಗೆಯೇ ತೊಗರಿ ಕಾಳನ್ನ ಸ್ಪ್ಲಿಟ್ ಮಾಡಿದಾಗ, ಅಂದರೆ ತೊಗರಿ ಬೇಳೆ ಅಂತ ಕರಿತೀವಲ್ಲ, ಅದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು.
ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ತೊಗರಿ ಗಿಡ ಇರುತ್ತಲ್ಲ ಅದರದ್ದು ಲೀವ್ಸ್ ಕೂಡ ಇರ್ಬೋದು. ಸೊ ಎಲ್ಲವೂ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಗ್ರೌಂಡ್ನಟ್ ಅಥವಾ ಪೀನಟ್ ಅಂತ ಕೂಡ ಇದನ್ನು ಕರೀತಾರೆ. ಮತ್ತು ಹಾಗೆಯೇ ಕನ್ನಡದಲ್ಲಿ ಇದನ್ನು ಶೇಂಗಾ ಅಥವಾ ನೆಲಗಡಲೆ ಅಂತ ಕರೀತಾರೆ. ಬಟ್ ಇನ್ನೂ ಕೆಲವು ಪ್ಲೇಸಸಲ್ಲಿ ಇದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಬಟ್ ನೀವು ಈ ಒಂದು ಹೆಸರನ್ನಷ್ಟೇ ನೆನಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆದರೆ ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಬೇರೆ ಬೇರೆ ಆಪ್ಷನ್ನ ಕೊಟ್ಟಿರ್ತಾರೆ. ಅಲ್ಲಿ ಈ ಒಂದು ಸ್ಪೆಸಿಫಿಕ್ ರಿಲೇಟೆಡ್ ಯಾವುದು ಅಕ್ಯುರೇಟ್ ಆನ್ಸರ್ ಇರುತ್ತೆ ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಪೆಸಿಫಿಕ್ ರಿಲೇಟೆಡ್ ನಿಮಗೆ ಈ ಥರ ಕೂಡ ಅಂದರೆ ಪಿಕ್ಚರಲ್ಲಿ ಏನು ನೋಡ್ತಾ ಇದ್ರಿ ಈ ಥರ ಕೂಡ ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಇಡ್ಬೋದು. ಮತ್ತು ಹಾಗೆಯೇ ಇದ್ರದ್ದು ಒಳಗಡೆ ಕಾಳು ಇರ್ತಾವಲ್ಲ ಶೇಂಗಾ ಕಾಳು, ಸೊ ಅದನ್ನು ಕೂಡ ಇಡ್ಬೋದು. ಮತ್ತು ಹಾಗೆಯೇ ಈ ಒಂದು ಗಿಡದ್ದು ಲೀವ್ಸ್ ಕೂಡ ಇಡ್ಬೋದು. ನೆಕ್ಸ್ಟ್ ಬರೋದು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸು ಅಂತ. ಸೊ ಇದು ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ ಸಮ್ಟೈಮ್ಸ್ ಈ ಮೆಣಸು ಗ್ರೀನ್ ಕಲರ್ ಇದ್ದಾಗ ಯಾವ ಥರ ಕಾಣುತ್ತಲ್ಲ, ಸೊ ಅದನ್ನು ಕೂಡ ನಿಮಗೆ ಇಡ್ಬೋದು. ಮತ್ತು ಹಾಗೆಯೇ ಕೆಲವೊಂದು ಸಲ ಇದ್ರದ್ದು ಲೀವ್ಸ್ ಕೂಡ ಇಡೋದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮತ್ತು ಲಾಸ್ಟ್ ಸ್ಪೆಸಿಮನ್ ಇರೋದು ನಮಗೆ ಪ್ಯಾಡಿ ಅಥವಾ ಭತ್ತ ಅಂತ. ಸೊ ಇದು ಗಿಡದ ಮೇಲೆ ಇದ್ದಾಗ ನಿಮಗೆ ಈ ಥರ ಕಾಣುತ್ತೆ. ಸೊ ಇದನ್ನು ಕೂಡ ನಿಮಗೆ ಇದೇ ಥರ ಅಂದರೆ ಪಿಕ್ಚರಲ್ಲಿ ಯಾವ ಥರ ಕಾಣ್ತಿದ್ದಲ್ಲ ಇದೇ ಥರ ನಿಮಗೆ ಎಕ್ಸಾಮಲ್ಲಿ ಲೈವ್ ಸ್ಪೆಸಿಮನ್ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವು ಗ್ರೇನ್ ಸಪ್ರೇಟ್ ಮಾಡಿ ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ಮತ್ತು ಹಾಗೆಯೇ ಇದ್ರದ್ದು ಪ್ಲ್ಯಾಂಟ್ ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ಮತ್ತು ರೈಸ್ ಅಥವಾ ಅಕ್ಕಿ ಅಂತ ಏನು ನಾವು ಕರಿತೀವಲ್ಲ ವೈಟ್ ಕಲರಲ್ಲಿ ಇರುತ್ತಲ್ಲ ಪ್ರೊಸೆಸಿಂಗ್ ಮಾಡಿದ ನಂತರ, ಸೊ ಅದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ಸೊ ಇದೆಲ್ಲ ನಿಮಗೆ ಪಾಸಿಬಿಲಿಟಿ ಇರುತ್ತೆ ಎಕ್ಸಾಮಲ್ಲಿ ಇಡೋದು. ಸೊ ಇದಾಗಿತ್ತು ಇವತ್ತಿನ ಫ್ರೀ ವಿಡಿಯೋದು ಕೆಲವೊಂದು ಸ್ಪೆಸಿಮನ್. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾರಿಗಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಡೆಡಿಕೇಟೆಡ್ ಆಗಿರುವಂಥ ನೋಟ್ಸ್ ಬೇಕು ಅಂತ ಹೇಳಿದ್ರೆ ಸೊ ನಾವು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ ಮತ್ತು ಈ ವರ್ಷ ಕೂಡ ಕೊಡ್ತಾಯಿದ್ದೀವಿ. ಸೊ ಅದನ್ನು ರೆಫರ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ವೆಟರ್ನರಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ್ಯನಿಮಲ್ ಬ್ರೀಡ್ಸ್ ಆಗಿರ್ಬೋದು, ಫೀಡ್ಸ್ ಆ್ಯಂಡ್ ಫರ್ಟಿಲೈಸರ್ ಆಗಿರ್ಬೋದು, ಫೀಲ್ಡ್ ಕ್ರಾಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ವೀಡ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಇನ್ಸೆಕ್ಟ್ಸ್, ಮತ್ತು ಸೆರಿಕಲ್ಚರ್, ಟ್ರೀಸ್, ಆರ್ನಮೆಂಟಲ್ ಪ್ಲಾಂಟ್ಸ್, ಫ್ಲವರ್ಸ್, ಸ್ಪೈಸಸ್ ಮತ್ತು ಫೀಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಇದೆಲ್ಲ ಸಿಗುತ್ತೆ. ಬಟ್ ಫೀಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ 2 ಸಲ ಟೈಪ್ ಮಾಡಿದ್ದೀನಿ. ಬಟ್ ಇಷ್ಟೆಲ್ಲ ಟಾಪಿಕ್ ನಿಮಗೆ ನಮ್ಮ PDF ನೋಟ್ಸಲ್ಲಿ ಕವರ್ ಆಗುತ್ತೆ. ಆದರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ 200 ಮಾರ್ಕ್ಸ್ಗೆ ಎಷ್ಟು ಸ್ಪೆಸಿಮನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದೆಲ್ಲವನ್ನು ನಾವು PDF ನೋಟ್ಸಲ್ಲಿ ಕವರ್ ಮಾಡಿದ್ವಿ. ಸೊ ಈ ಒಂದು PDF ನೋಟ್ಸ್ ಜೊತೆಗೆ ನಿಮಗೆ ಪ್ರಿವಿಯಸ್ ಇದ್ದು ಕ್ವಶನ್ ಪೇಪರ್ ಕೂಡ ಸಿಗ್ತಾ ಇದೆ ಡಿಫ್ರೆಂಟ್ ಎಕ್ಸಾಮ್ ಸೆಂಟ್ರದ್ದು. ಮತ್ತು ಹಾಗೆಯೇ 2 ವರ್ಷದ್ದು ಕ್ವಶನ್ ಪೇಪರ್ ಕೊಡ್ತಾ ಇದ್ವಿ. ಸೊ ಇದರಲ್ಲಿ ಬಂದುಬಿಟ್ಟು ಮುನೇರಾಬಾದ್, ರಾಯಚೂರು, ಬಾಗಲಕೋಟ್, ಧಾರವಾಡ, ಮೈಸೂರು, ಹಾಸನ್, ಬೀದರ್, ಶಿವಮೊಗ್ಗ, GKVK ಬೆಂಗಳೂರು, ಬಿಜಾಪುರ, ಕೋಲಾರ, ಮಂಗಳೂರು ಮತ್ತು ಮಂಡ್ಯ. ಸೊ ಇಷ್ಟೆಲ್ಲ ಎಕ್ಸಾಮ್ ಸೆಂಟ್ರದ್ದು ಕ್ವಶನ್ ಪೇಪರ್ ಕೂಡ ನಾವು ನಿಮಗೆ ಕೊಡ್ತಾಯಿದ್ವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೇ ಮತ್ತೆ ನಿಮಗೆ ಒಂದು ಬುಕ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾಯಿದ್ವಿ. ಸೊ ಬುಕ್ಕಲ್ಲಿ ಸ್ಪೆಸಿಮನ್ ಈ ಥರ ನಾವು ನೀಟಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಮತ್ತು ಪ್ರಿಪೇರ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನಮ್ಮದು PDF ನೋಡ್ದು ಕೆಲವೊಂದು ಸ್ಪೆಸಿಮನ್ನ ಇಲ್ಲಿ ಮೆನ್ಷನ್ ಮಾಡಿದ್ವಿ ನಿಮಗೆ ರೆಫರೆನ್ಸ್ಗೋಸ್ಕರ. ಸೊ ಇದನ್ನು ಕೂಡ ನೀವು ಒಂದು ಸಲ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ನಿಮಗೆ ಆ್ಯಕ್ಚುಲಿ ಈ ಒಂದು ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೇಕಂತಂದರೆ ನಾವು ನಿಮಗೆ ಇದರಲ್ಲಿ ಸ್ಟೆಪ್ಸ್ ಕೂಡ ಹೇಳ್ತೀವಿ ಆಮೇಲೆ. ಸೊ ಇದ್ರದ್ದು ಪ್ರೈಸ್ ಕೂಡ ನಾವು ನಿಮಗೆ ತುಂಬ ಕಡಿಮೆ ಇಟ್ಟಿದ್ವಿ, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈಸಿ ಆಗಲಿ ಹಂಗಂತ. ಸೊ ನಿಮಗೆ ಇಷ್ಟ ಇದ್ದರೆ ಆಫ್ಲೈನ್ ಕೋಚಿಂಗು ಜಾಯ್ನ್ ಆಗ್ಬೋದು. ಇಲ್ಲ ಅಂತ ಹೇಳಿದರೆ ಯಾರಿಗಾದ್ರೂ ಜಾಯ್ನ್ ಆಗೋಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ಕುಂತು ಪ್ರಿಪ್ರೇಷನ್ನ ಮಾಡ್ಬೋದು. ಸೊ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನಿಮಗೆ ಟೋಟಲಾಗಿ 50 ಕ್ವೆಶನ್ಸ್ ಇರುತ್ತೆ. ಒಂದು ಕ್ವೆಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥ ಸ್ಪೆಸಿಮನ್ನ ಕೇಳಿರ್ತಾರೆ ಮತ್ತು ಜಸ್ಟ್ ಐಡೆಂಟಿಫಿಕೇಷನ್ ಅಷ್ಟೇ ಇರುತ್ತೆ. ಸೊ ನೀವು ಕ್ವೆಶನ್ನ ನೋಡಿಕೊಂಡು OMR ಶೀಟಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ಜೊತೆಗೇ ನಿಮಗೆ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ಯಾವುದು ಕರೆಕ್ಟ್ ಆನ್ಸರ್ ಇರುತ್ತೆ ಅದನ್ನು ಜಸ್ಟ್ ಮಾರ್ಕ್ ಮಾಡೋದು ಅಷ್ಟೇ ಇರುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ನ ಹೇಳಬೇಕಾದ್ರೆ ಇಲ್ಲಿ 25% PUC ಆಗಿರುತ್ತೆ, 25% KCET ಆಗಿರುತ್ತೆ PCMB ಅಂತ. ಹಾಗೆಯೇ ಪ್ರಾಕ್ಟಿಕಲ್ದು 50%ನ ಕನ್ಸಿಡರ್ ಮಾಡ್ತಾರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ನ ಅನೌನ್ಸ್ ಮಾಡೋಕ್ಕೆ. ಹಾಗೆಯೇ ವೆಟರ್ನ್ ರ್ಯಾಂಕ್ನ ಅನೌನ್ಸ್ ಮಾಡೋಕ್ಕೆ ನಿಮಗೆ 50% KCET PCB ಇದು ಕನ್ಸಿಡರ್ ಮಾಡ್ತಾರೆ ಮತ್ತು 50% ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ 50% ಸೀಟ್ ರಿಸರ್ವ್ಡ್ ಇರುತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ನ ಯಾರು ಬರೀತಾರೆ ಅವರಿಗೆ. ಸೊ ಇವಾಗ ನಮ್ಮ ಸ್ಟಡಿ ಮೆಟೀರಿಯಲ್ ಯಾವ ಥರ ಇರುತ್ತೆ ಅಂತ ತೋರಿಸಿದ್ದೀನಿ. ಸೊ ಕೆಲವೊಂದು ಸ್ಯಾಂಪಲ್ ಕಾಪಿ ನಿಮಗೆ ತೋರಿಸಿದ್ದೀನಿ. ಮತ್ತು ನಿಮಗೆ ಬೇಕಿದ್ದರೆ ಈ ಒಂದು PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಮತ್ತು ಫಸ್ಟ್ ಕಮೆಂಟ್ ಆಗಿರ್ಬೋದು ಅಲ್ಲಿ ಕೊಟ್ಟಿರ್ತೀನಿ. ಮತ್ತು ಹಾಗೆಯೇ ನಿಮಗೆ ಯಾವ ಥರ ನೀವು ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೇಕಂತ ಅಲ್ಲಿ ಕೂಡ ನಾನು ಸ್ಟೆಪ್ಸ್ನ ಹೇಳಿರ್ತೀನಿ. ಸೊ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಪೇಮೆಂಟ್ ಮಾಡೋಕ್ಕೆ. ಸೊ ಆ ಒಂದು ಲಿಂಕ್ ಈ ಥರ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ.
ಸೊ ಇಲ್ಲಿ ನಿಮಗೆ PDF ನೋಟ್ಸ್ ಆಗಿರ್ಬೋದು, ಪ್ರಿವಿಯಸ್ ಇಯರ್ದು ಕ್ವೆಶ್ಚನ್ ಪೇಪರ್ ಆಗಿರ್ಬೋದು ಮತ್ತು ಬುಕ್ ಆಗಿರ್ಬೋದು ಎಲ್ಲವೂ ಸಿಗುತ್ತೆ. ಮತ್ತು ಹಾಗೆಯೇ ಪೇಮೆಂಟ್ ಮಾಡಿದ ನಂತರ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಬೇಕಾಗುತ್ತೆ. ಸೊ ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾಗುತ್ತೆ. ಅದಾದ ನಾವು ನಿಮಗೆ ಮೇಲ್ ಐಡಿಗೆ ಎಲ್ಲ ನೋಟ್ಸ್ನ ಅಥವಾ ಎಲ್ಲ ಸ್ಟಡಿ ಮೆಟೀರಿಯಲ್ನ ಕಳಿಸ್ಕೊಡ್ತೀವಿ. ಸೊ ಇದೆಲ್ಲ ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಇರುತ್ತೆ. ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಗೊತ್ತಿರಲಿ. ಹಾಗೆಯೇ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಇಲ್ಲಿ ನೋಡ್ತಿರ್ಬೋದು. ಸೊ ಆಲ್ರೆಡಿ ಅವರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಆದಷ್ಟು ಬೇಗನೆ ಪರ್ಚೇಸ್ ಮಾಡಿಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ನೀವು ಕೂಡ ಅವ್ರ ಜೊತೆಗೆ ಹೋಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ಅವರಿಂದ ತುಂಬ ಹಿಂದೆ ಉಳಿತೀರಿ. ಸೊ ಇದರಲ್ಲಿ ಕೆಲವೊಂದು ಡಿಫಿಕಲ್ಟ್ ಸ್ಪೆಸಿಮೆಂಟ್ ಕೂಡ ಇರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಅಥವಾ ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಇದಕ್ಕೆ ಜಾಸ್ತಿ ಟೈಮ್ ಕೊಟ್ಟರೆ ನಿಮಗೆ ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋಕ್ಕೆ ಮತ್ತು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ. ಸೊ ರಿಪೀಟೆಡ್ಲಿ ಅದನ್ನು ನೋಡ್ತಾ ಇದ್ದರೆ ಅಥವಾ ಅದನ್ನು ನೆನ್ಪು ಮಾಡ್ತಾ ಇದ್ದರೆ ಸೊ ಆ ಒಂದು ಸ್ಪೆಸಿಮೆನ್ ಎಕ್ಸಾಮಲ್ಲಿ ಕೇಳಿದ್ರು ಕೂಡ ಈಸಿಯಾಗಿ ಬರಿಬೋದು. ಸೊ ಇವಾಗ ಈ ವಿಡಿಯೋದಲ್ಲಿ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಇದನ್ನು ಬಿಟ್ಟು ನಿಮ್ದು ಏನಾದರೂ ಡೌಟ್ ಇದೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ದಟ್ಸ್ ಇಟ್ ಫಾರ್ ಸಿ ನೆಕ್ಸ್ಟ್ ವಿಡಿಯೋ. ಟಾಟಾ.